ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು 5ನೇ ತರಗತಿಯ ಸಮಾಜ ವಿಷಯದಲ್ಲಿ ಬರ್ತಕ್ಕಂಥ ನಮ್ಮ ಭಾರತ ಅಂತಕ್ಕಂಥ ಪಾಠ. ಈಗಾಗಲೇ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಅಂತಕ್ಕಂಥ ಒಂದು ಪಾಠವನ್ನ ಅಧ್ಯಯನ ಮಾಡಿದ್ದೀವಿ. ಹಾಗಾದ್ರೆ ಈಗ ನಾವು ಅಧ್ಯಯನ ಮಾಡತಕ್ಕಂಥ ಒಂದು ಪಾಠದ ಹೆಸರು ಏನಂತಂದ್ರೆ ಅದು ಕೂಡ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತಕ್ಕಂಥ ಪಾಠವನ್ನ ಅಧ್ಯಯನ ಮಾಡೋಣ. ನಮ್ಮ ಭಾರತ ಈಗಾಗಲೇ ಪ್ರಾಕೃತಿಕ ವೈವಿಧ್ಯತೆಯ ಕುರಿತು ನಮ್ಮ ದೇಶದ ಒಂದು ಇತಿಹಾಸ, ಅಲ್ಲಿರ್ತಕ್ಕಂಥ ಒಂದು ಪ್ರಾಕೃತಿಕ ಸಂಪನ್ಮೂಲ ಯಾವ ತೆರನಾಗಿದೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಿದ್ದೀವಿ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಈ ಅಂಶಗಳ ಕುರಿತು ಅಧ್ಯಯನ ಮಾಡೋಣ. ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಹಾಗಾದ್ರೆ ಈಗಾಗಲೇ ನಮ್ಮ ಭಾರತ ದೇಶದ ಕುರಿತು ನಿಮಗೆ ಹಲವಾರು ಸಂಗತಿಗಳು ಗೊತ್ತಿರತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈಗಾಗಲೇ ನಮ್ಮ ದೇಶ ಭಾರತ, ಹೌದಾ ಅಂತಕ್ಕಂಥ ಒಂದು ವಿಷಯ ನಿಮಗೆ ಈಗಾಗಲೇ ಗೊತ್ತಿರತಕ್ಕಂಥದ್ದು. ಯಾಕಂದ್ರೆ ನಾವು ಭಾರತದ ಪೌರರಾಗಿದ್ದೀವಿ, ನಮ್ಮ ಭಾರತ ದೇಶದಲ್ಲಿ ನಾವು ಜನ್ಮವನ್ನು ತಾಳಿದ್ದೀವಿ. ಹೀಗಾಗಿ ನಮ್ಮ ದೇಶದ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಭಾವನೆ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತ ದೇಶ ತನ್ನದೇ ಆಗಿರ್ತಕ್ಕಂಥ ಒಂದು ಭೌಗೋಳಿಕ, ಐತಿಹಾಸಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರ ನಮ್ಮ ಭಾರತ ದೇಶ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಭೌಗೋಳಿಕ ಹಿನ್ನೆಲೆ ಇರ್ತಕ್ಕಂಥದ್ದಿದೆ, ಜೊತೆಗೆ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥದ್ದಿದೆ, ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥದ್ದಿದೆ, ಜೊತೆಗೆ ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಭವ್ಯವಾಗಿರ್ತಕ್ಕಂಥ ಒಂದು ನಮ್ಮ ಭಾರತ ದೇಶ, ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಭವ್ಯವಾಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ಇದು ಶತಮಾನಗಳ ಹಿಂದೆ, ಅಂದ್ರೆ ಶತಮಾನಗಳಷ್ಟು ಹಳೆಯಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ಈ ನಮ್ಮ ಭಾರತ ದೇಶವನ್ನ ಅನೇಕ ರಾಜವಂಶಗಳು ಅಂತಕ್ಕಂಥವು ಆಳ್ತಾ ಇದ್ದವು. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶವನ್ನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ, ಅಂದ್ರೆ 1947 ಆಗಸ್ಟ್ 15ಕ್ಕಿಂತ ಮುಂಚೆ ನಮ್ಮ ಭಾರತ ದೇಶವನ್ನ ಬೇರೆ ದೇಶದ, ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥ ಯುರೋಪಿಯನ್ನರು ಅಂತ ನಾವು ಏನು ಕರೀತಾ ಇದ್ದೀವಿ, ಅವರು ಡಚ್ ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅವರನ್ನ ನಾವು ಯುರೋಪಿಯನ್ನರು ಅಂತಲೇ ಕರೀತಾ ಇದ್ದೀವಿ. ನಮ್ಮ ಭಾರತ ದೇಶಕ್ಕೆ ವ್ಯಾಪಾರ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಅವರು ನಮ್ಮ ಭಾರತ ದೇಶಕ್ಕೆ ಬಂದಿದ್ದರು. ಹೀಗೆ ನಮ್ಮ ಭಾರತ ದೇಶಕ್ಕೆ ವ್ಯಾಪಾರ ಮಾಡತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಈ ಬ್ರಿಟಿಷರು ಅಂತ ನಾವೇನು ಕರೀತಾ ಇದ್ದೀವಿ, ಅವರು ಸುಮಾರು 700 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನ ಆಳಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕೊನೆಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜರುಗಳು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾ ಇದ್ದಾರೆ. ಈ ಸ್ವಾತಂತ್ರ್ಯ ಹೋರಾಟಗಳು ಅಂತಕ್ಕಂಥವು ನಡೀತಾ ಇದ್ದಾವ. ಕೊನೆಗೆ ಮಹಾತ್ಮ ಗಾಂಧೀಜಿಯವರ ಒಂದು ಮುಂದಾಳತ್ವದಲ್ಲಿ ಹಲವಾರು ಸತ್ಯಾಗ್ರಹಗಳು, ಹೋರಾಟಗಳು, ಇವುಗಳ ಒಂದು ಪ್ರತಿಫಲವಾಗಿ ನಮ್ಮ ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ದೊರಕಿತು. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶ ತನ್ನದೇ ಆಗಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಪರಂಪರೆಯನ್ನ ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತ ದೇಶಕ್ಕೆ
ಆಗಸ್ಟ್ 15ರಂದು ಆಗಸ್ಟ್ 15ರಂದು ಏನಾಯಿತು? ಸ್ವಾತಂತ್ರ್ಯ ಅಂತಕ್ಕಂಥದ್ದು ದೊರಕಿತು. ಸ್ವಾತಂತ್ರ್ಯ ದೊರಕಿತು. ಹೀಗೆ ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಕ್ಕ ಮೇಲೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಗಡಿಗಳು ಅಂತ ನಾವು ಏನು ಕರಿತಾ ಇದ್ದೀವಿ, ಅವುಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಎಲ್ಲಿವರೆಗೆ ನಮ್ಮ ಭಾರತ ದೇಶದ ಒಂದು ಗಡಿ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಮ್ಮ ಭಾರತ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಕ್ಕಿತು, ಅವಾಗ ಈ ನಮ್ಮ ಭಾರತದ ಗಡಿಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿಲುವು ಅಂತಕ್ಕಂಥದ್ದು, ನಿರ್ಧಾರ ಅಂತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ನಮ್ಮ ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಏನು ಸ್ವಾತಂತ್ರ್ಯ ಅಂತಕ್ಕಂಥದ್ದು ದೊರಕಿದ್ದು, ಇದಾದ ನಂತರ ಅಂದ್ರೆ ಸ್ವಾತಂತ್ರ್ಯ ದೊರಕಿದ ನಂತರ ನಮ್ಮ ಭಾರತದ ಒಂದು ಗಡಿಗಳ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗಡಿಗಳ ಕುರಿತು ನಮಗೆ ಒಂದು ಸ್ಪಷ್ಟತೆ ಅಂತಕ್ಕಂಥದ್ದು ಸಿಕ್ಕಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವಿಂದು ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ವಾಸಿಸ್ತಾ ಇರತಕ್ಕಂಥ ನಾವೆಲ್ಲ ಭಾರತೀಯರು ಈ ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿ 29 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು, 1 ದೆಹಲಿ ರಾಷ್ಟ್ರೀಯ ರಾಜಧಾನಿ ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಇದು ನಮ್ಮ ಭಾರತದ ಒಂದು ಒಕ್ಕೂಟ ವ್ಯವಸ್ಥೆ ಇದ್ದ ಹಾಗೆ. ಇದಕ್ಕೆ ನಾವೇನು ಕರಿತಾ ಇದ್ದೀವಿ, ನಮ್ಮ ಭಾರತದ ಒಂದು ಒಕ್ಕೂಟ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ನಾವೇನು ಕರಿತಾ ಇದ್ದೀವಿ, ನಮ್ಮ ಭಾರತ ದೇಶದಲ್ಲಿ ಬದುಕನ್ನು ನಡೆಸ್ತಾ ಇರತಕ್ಕಂಥ ನಾವೆಲ್ಲ ಭಾರತೀಯರು ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಅಂತಕ್ಕಂಥದ್ದು, ಗೌರವ ಅಂತಕ್ಕಂಥದ್ದು, ಹೆಮ್ಮೆ ಅಂತಕ್ಕಂಥದ್ದು ಇರಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಭಾರತ ದೇಶ ತನ್ನದೇ ಇರತಕ್ಕಂಥ ಒಂದು ಐತಿಹಾಸಿಕ, ಭೌಗೋಳಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಹೊಂದಿರತಕ್ಕಂಥ ಒಂದು ದೇಶ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಹಾಗಾದ್ರೆ ನಮ್ಮ ಭಾರತದ ಒಂದು ಸ್ಥಾನದ ಕುರಿತು ಈಗ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಭಾರತದ ಒಂದು ಸ್ಥಾನ, ಭಾರತದ ಸ್ಥಾನ. ಹಾಗಾದ್ರೆ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಭಾರತದ ಒಂದು ಸ್ಥಾನವನ್ನ ತಿಳಿದುಕೊಳ್ಳಬೇಕಾದ್ರೆ ಮೊದಲು ಯಾರಾದರೂ ನಿಮ್ಮನ್ನೇ ಬಂದು ನಿಮ್ಮ ವಿಳಾಸವನ್ನ ಕೇಳಿದರೆ ನೀವು ಏನಂತ ಉತ್ತರ ಕೊಡ್ತಾ ಇದ್ದೀರಿ? ನಾವು ಭಾರತೀಯರು. ಆ ನಂತರ ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯಕ್ಕೆ ಸೇರಿದವರು, ಆ ನಂತರ ಬೆಳಗಾವಿ ಅಂತಕ್ಕಂಥ ಒಂದು ಜಿಲ್ಲೆಗೆ ಸೇರಿರ್ತಕ್ಕಂಥವರು, ಆ ನಂತರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಈ ಒಂದು ಹಳ್ಳಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ವಾಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಈ ಚೆನ್ನಾಗಿ ನೀವೇನ್ ಮಾಡ್ತಾ ಇದ್ದೀರಿ, ನಿಮ್ಮ ವಿಳಾಸವನ್ನ ಪರಿಚಯವನ್ನ ಮಾಡಿಕೊಳ್ತಾ ಇದ್ದೀರಿ. ನೋಡಿ ಮಕ್ಕಳೇ, ಮೊದಲು ನಮ್ಮ ದೇಶದ ಹೆಸರನ್ನು ನಾವು ಹೇಳ್ತಾ ಇದ್ದೀವಿ. ನಮ್ಮ ದೇಶ ಭಾರತ, ನಾವು ವಾಸವಾಗಿರತಕ್ಕಂಥ ರಾಜ್ಯದ ಹೆಸರು ಕರ್ನಾಟಕ, ನಾವು ಇರ್ತಕ್ಕಂಥ ಒಂದು ಜಿಲ್ಲೆಯ ಹೆಸರು ಬೆಳಗಾವಿ, ನಾವು ಇರ್ತಕ್ಕಂಥ ತಾಲೂಕು ಅದು ಚಿಕ್ಕೋಡಿ. ಹೌದಾ? ಚಿಕ್ಕೋಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಅಂದ್ರೆ ಒಂದು ಯಾವುದಾದ್ರೂ ಒಂದು ಹಳ್ಳಿಯ ಹೆಸರನ್ನ ಅಥವಾ ಚಿಕ್ಕೋಡಿಯಲ್ಲೇ ನಾವು ವಾಸವಾಗಿದ್ದೀವಿ ಅಂತಂದ್ರೆ ನಾವು ಚಿಕ್ಕೋಡಿಯಲ್ಲೇ ನಾವು ವಾಸವಾಗಿದ್ದೀವಿ. ಜೊತೆಗೆ ಆ ಚಿಕ್ಕೋಡಿಯ ಒಂದು ಅಂಚೆ ವಿಳಾಸವನ್ನ ಅಂದ್ರೆ ಅದರ ಒಂದು ಪಿನ್ ಕೋಡ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಹೌದಾ? ಹೀಗೆ ಆ ಒಂದು ನಮ್ಮ ವಿಳಾಸದ ಒಂದು ಪರಿಚಯವನ್ನು ನಾವು ಏನ್ ಮಾಡ್ತಾ ಇದ್ದೀವಿ, ಬೇರೆಯವರೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾರತದ ಒಂದು ಸ್ಥಾನಮಾನವನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಭಾರತ ದೇಶ ಪ್ರಪಂಚದ ಒಂದು ಯಾವ ಭಾಗದಲ್ಲಿ ಬರ್ತಾ ಇದೆ, ಯಾವ ಖಂಡದಲ್ಲಿ ನಮ್ಮ ಭಾರತ ದೇಶ ಇದೆ ಅನ್ನೋದನ್ನ ನಾವು ಏನ್ ಮಾಡಬೇಕಾಗ್ತದ, ತಿಳಿದುಕೊಳ್ಳಬೇಕಾಗ್ತದ. ಯಾವ ರೀತಿ ನಮ್ಮ ವಿಳಾಸದ ಒಂದು ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀವಿ, ಅದೇ ರೀತಿ
ಮಾಡಬೇಕಾಗ್ತದೆ, ಅದರ ಒಂದು ಸ್ಥಾನದ ಕುರಿತು ಏನ್ ಮಾಡಬೇಕಾಗ್ತದೆ, ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಏನು ಅಂತಂದ್ರೆ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಭಾರತ ದೇಶ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ 7ನೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ರಾಷ್ಟ್ರ ಅಂತ ಕರೀತಾ ಇದ್ದಾರೆ. ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇದು ಕಂಡು ಬರ್ತಾ ಇದೆ. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಖಂಡ ಅಂತ ಕರೀತಾ ಇದ್ದಾರೆ. ಆ ಏಷ್ಯಾ ಖಂಡ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಏಷ್ಯಾ ಖಂಡದಲ್ಲಿ ಇದು ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಒಂದು ದೇಶ. ಏಷ್ಯಾ ಖಂಡದ ದಕ್ಷಿಣ ಭಾಗ, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ದಕ್ಷಿಣ ಭಾಗದಲ್ಲಿದೆ ಯಾವುದು? ನಮ್ಮ ಭಾರತ ದೇಶ. ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಖಂಡ ಯಾವುದು? ಅದು ಏಷ್ಯಾ ಖಂಡ. ಆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ನೆಲೆಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಒಂದು ವಿಸ್ತರಣೆಯ ಪ್ರಕಾರ ನಮ್ಮ ಭಾರತವನ್ನ 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳಿಗೆ ಇದು ವಿಸ್ತರಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಪೂರ್ಣವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯಭಾಗದಲ್ಲಿ ಇದು ನೆಲೆಸಿದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ನಮ್ಮ ಭಾರತ ದೇಶದ ಒಂದು ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವು ಏನು ಕರಿತಾ ಇದ್ದೀವಿ, ಆ ವೃತ್ತ ಹಾದು ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನಮ್ಮ ಭಾರತದ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಉತ್ತರದ ಒಂದು ವಿಶೇಷ ಅಕ್ಷಾಂಶ ಅಂತ ನಾವು ಏನು ಕರಿತಾ ಇದ್ದೀವಿ, ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವು ಏನು ಕರಿತಾ ಇದ್ದೀವಿ, ಅದು ಹಾದು ಹೋಗಿದ್ದರಿಂದ ನಮ್ಮ ಭಾರತವನ್ನ ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ಅದು ವಿಭಜನೆ ಮಾಡ್ತಾ ಇದೆ. ಇದರಿಂದ ಉತ್ತರಕ್ಕೆ ಇರತಕ್ಕಂಥ ಒಂದು ಭಾಗವನ್ನ ಉತ್ತರದ ಉಪ ಉಷ್ಣ ವಲಯದ ಒಂದು ವಾಯುಗುಣ ಅಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ಭಾಗದಲ್ಲಿ ಉಷ್ಣ ವಲಯದ ಒಂದು ವಾಯುಗುಣ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಅಂತೇಳಿ ನಮಗೆ ತಿಳಿತಾ ಇದೆ. ಹಾಗಾದ್ರೆ ನಮ್ಮ ಭಾರತದ ಒಂದು ಹಿನ್ನೆಲೆಯನ್ನು ಕುರಿತು ನಾವು ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು, ಈ ಭಾರತ ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಒಂದು ಸ್ಥಾನದಲ್ಲಿ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಚೀನಾದ ನಂತರ 2ನೇ ಅತಿ ಜನಭರಿತ ಒಂದು ರಾಷ್ಟ್ರ ಅಂತೇಳಿ ನಮ್ಮ ಭಾರತ ದೇಶಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಡೀ ವಿಶ್ವದಲ್ಲಿ ಚೀನಾ ಈ ಜನಸಂಖ್ಯೆಯಲ್ಲಿ 1ನೇ ಸ್ಥಾನದಲ್ಲಿದ್ದರೆ ನಮ್ಮ ಭಾರತ ದೇಶ 2ನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ನಮ್ಮ ಭಾರತ ದೇಶದ ಕುರಿತು ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ, ನಮ್ಮ ಭಾರತದ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 37,267,263 ಚದರ ಕಿಲೋಮೀಟರ್ಗಳು ನಮ್ಮ ಭಾರತದ ಒಂದು ವಿಸ್ತೀರ್ಣ ಅಂತಕ್ಕಂಥದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ, ಇದು 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆ ಎಷ್ಟು ಅಂದ್ರೆ 121 ಕೋಟಿ. ಇಷ್ಟು ಜನಸಂಖ್ಯೆಯನ್ನು ನಮ್ಮ ಭಾರತ ದೇಶ ಒಳಗೊಂಡಿದೆ. ಹಾಗಾದ್ರೆ ನಾವು ಈಗ ಇರ್ತಕ್ಕಂಥ ಒಂದು ವರ್ಷ ಯಾವುದು ಅಂದ್ರೆ 2020. ಇನ್ನು 2021ರಲ್ಲಿ ಮತ್ತೊಂದು ಜನಗಣತಿ ಇರ್ತಕ್ಕಂಥದ್ದು ಆಗ್ತಾ ಇದೆ. ಅವಾಗ ನಮ್ಮ ಭಾರತ ಜನಸಂಖ್ಯೆ 2011ರಲ್ಲಿ 121 ಕೋಟಿ ನಮ್ಮ ಭಾರತದ ಜನಸಂಖ್ಯೆ ಇದೆ. ಅದು 2021ರ ಒಂದು ಅವಧಿಯಲ್ಲಿ ಎಷ್ಟು ಆಗಿದೆ ಅಂತಕ್ಕಂಥದ್ದನ್ನ ಅವಾಗ ನಾವು ಏನ್ ಮಾಡಬಹುದು, ಅಂಕಿ ಅಂಶಗಳ ಮೂಲಕ ಏನ್ ಮಾಡಬಹುದು, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು 2011ರಲ್ಲಿ 121 ಕೋಟಿ ನಮ್ಮ ಭಾರತ ಜನಸಂಖ್ಯೆ ಇರತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು 2021ರ ಹೊತ್ತಿಗೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನ ನಾವು ಮುಂದಿನ ವರ್ಷ ನಾವು ತಿಳ್ಕೊಳ್ಳಬೇಕಾಗ್ತದೆ. ಹಾಗಾದ್ರೆ ನಮ್ಮ ಭಾರತದ ಒಂದು ದಕ್ಷಿಣ ತುದಿಗೆ ಏನಂತ ಕರೀತಾ ಇದ್ದಾರೆ ಅಂದ್ರೆ ಇಂದಿರಾ ಪಾಯಿಂಟ್
ದಕ್ಷಿಣದ ತುದಿಗೆ ಇರ್ತಕ್ಕಂಥ ಹೆಸರು ಏನಂದ್ರೆ ಇಂದಿರಾ ಪಾಯಿಂಟ್ ಅಂತ ಕರೀತಾ ಇದ್ದಾರೆ. ನಮ್ಮ ಭಾರತದ ಉತ್ತರದ ತುದಿಗೆ ಇಂದಿರಾ ಕೋಲ್ ಅಂತ ಹೇಳಿ ಕರೀತಾ ಇದ್ದಾರೆ. ಭಾರತದ ಪಶ್ಚಿಮದ ತುದಿಗೆ ಗುವಾರ್ ಮೋಡ್ ಅಂತ ಕರೀತಾ ಇದ್ದಾರೆ. ಭಾರತದ ಪೂರ್ವದ ಒಂದು ತುದಿಗೆ ಕಿಬಿತು ಅಂತೇಳಿ ಕರೀತಾ ಇದ್ದಾರೆ. ಹೀಗೆ ನಮ್ಮ ಭಾರತದ ಒಂದು ಸ್ಥಾನಮಾನದ ಕುರಿತು ನಾವೇನ್ ಮಾಡ್ತಾ ಇದೀವಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಈ ಭೂಗೋಳವನ್ನ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ನಾವುಗಳು ಈ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾಗಿರ್ತಕ್ಕಂಥ ಈ ಕಾಲ್ಪನಿಕ ರೇಖೆಗಳಿಗೆ ನಾವು ಏನು ಕರಿತಾ ಇದೀವಿ? ಅಕ್ಷಾಂಶಗಳು ಅಂತ ನಾವು ಕರೀತಾ ಇದ್ದೀವಿ. ನೋಡಿ ಮಕ್ಕಳೇ, ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ಏನು ಕರಿತಾ ಇದೀವಿ? ಅಕ್ಷಾಂಶಗಳು ಅಂತ ಕರೀತಾ ಇದೀವಿ. ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಬೆಳೆದಿರತಕ್ಕಂಥ ಈ ಕಾಲ್ಪನಿಕ ರೇಖೆಗಳು ಅವುಗಳಿಗೆ ರೇಖಾಂಶಗಳು ಅಂತ ನಾವು ಕರೀತಾ ಇದ್ದೀವಿ. ಹಾಗಾದ್ರೆ ಭೂಮಿಯನ್ನ ಎರಡು ಸಮನಾಗಿರ್ತಕ್ಕಂಥ ಭಾಗಗಳನ್ನಾಗಿ ಮಾಡ್ತಕ್ಕಂಥ ಒಂದು ರೇಖೆ ಅಂತಕ್ಕಂಥದ್ದಿದೆ, ಅದು ಭೂಮಧ್ಯ ರೇಖೆ ಅಂತ ಕರೀತಾ ಇದ್ದೀವಿ. ಭೂಮಿಯನ್ನ ಎರಡು ಸಮನಾಗಿರ್ತಕ್ಕಂಥ ಭಾಗಗಳನ್ನಾಗಿ ವಿಂಗಡಣೆ ಮಾಡತಕ್ಕಂಥ ಒಂದು ರೇಖೆಗೆ ಭೂಮಧ್ಯ ರೇಖೆ ಅಂತಲೇ ನಾವು ಕರೀತಾ ಇದ್ದೀವಿ. ಹಾಗಾದ್ರೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವುದಕ್ಕೆ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾವ ಅಂತಂದ್ರೆ, ಆ ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ಪ್ರದೇಶದ ಒಂದು ಸ್ಥಾನವನ್ನ, ಅದರ ಒಂದು ದೂರವನ್ನ ಮತ್ತು ದಿಕ್ಕುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ಬಹಳ ಸಹಾಯಕಾರಿಯಾಗಿದ್ದಾವ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ಇಷ್ಟೆಲ್ಲ ವಿಷಯಗಳ ಕುರಿತು ಈಗಾಗಲೇ ನಾವು ತಿಳಿದುಕೊಂಡಿವಿ. ಹಾಗಾದ್ರೆ ನಮ್ಮ ಭಾರತ ದೇಶದ ನೆರೆ ರಾಷ್ಟ್ರಗಳ ಕುರಿತು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಭಾರತದ ನೆರೆಯಿರ್ತಕ್ಕಂಥ ಒಂದು ರಾಷ್ಟ್ರಗಳು ಯಾವ್ಯಾವ? ಉತ್ತರಕ್ಕೆ ಯಾವುದಿದೆ, ದಕ್ಷಿಣಕ್ಕೆ ಯಾವುದಿದೆ, ಪೂರ್ವಕ್ಕೆ ಯಾವ ಯಾವ ದೇಶಗಳು ಬರ್ತಾ ಇದ್ದಾವ, ಪಶ್ಚಿಮಕ್ಕೆ ಯಾವ ದೇಶಗಳು ಬರ್ತಾ ಇದ್ದಾವ ಅನ್ನೋದರ ಕುರಿತು ಈಗ ನಾವು ತಿಳ್ಕೋಬೇಕಾಗ್ತದೆ. ಭಾರತ ಮತ್ತು ನೆರೆಯ ರಾಷ್ಟ್ರಗಳು. ಭಾರತ ಮತ್ತು ನೆರೆಯ ರಾಷ್ಟ್ರಗಳು. ನೆರೆಯ ರಾಷ್ಟ್ರಗಳು. ಹಾಗಾದ್ರೆ ಈಗಾಗಲೇ ನಿನಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶದ ನೆರೆಯ ರಾಷ್ಟ್ರಗಳ ಕುರಿತು ಅಧ್ಯಯನವನ್ನು ನಾವು ಮಾಡಬೇಕು ಅಂತಂದ್ರೆ, ನಮ್ಮ ಭಾರತದ ವಾಯವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತಕ್ಕಂಥ ದೇಶಗಳು ಬರ್ತಾ ಇದ್ದಾವೆ. ನಮ್ಮ ಭಾರತ ದೇಶದ ವಾಯವ್ಯಕ್ಕೆ ಪಾಕಿಸ್ತಾನ, ಮತ್ತೊಂದು ಅಫ್ಘಾನಿಸ್ತಾನ, ಈ ಎರಡು ದೇಶಗಳು ಬರ್ತಾ ಇದ್ದಾವ ನಮ್ಮ ಭಾರತದ ವಾಯವ್ಯ ದಿಕ್ಕಿಗೆ ಬರ್ತಕ್ಕಂಥ ದೇಶಗಳು. ಇನ್ನ ಉತ್ತರಕ್ಕೆ ಯಾವ ಬರ್ತಾ ಇದ್ದಾವ ಅಂತಂದ್ರೆ ನೇಪಾಳ ಮತ್ತು ಭೂತಾನ್. ನಮ್ಮ ಭಾರತ ದೇಶದ ಉತ್ತರಕ್ಕೆ ನೇಪಾಳ ಮತ್ತು ಭೂತಾನ್. ಈ ಎರಡು ದೇಶಗಳು ಬರ್ತಾ ಇದ್ದಾವ. ಇನ್ನ ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಅಂತಕ್ಕಂಥ ದೇಶಗಳು ಬರ್ತಾ ಇದ್ದಾವ. ಪೂರ್ವಕ್ಕೆ ಯಾವ್ಯಾವ ಬರ್ತಾವು? ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್. ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಈ ದೇಶಗಳು ಬರ್ತಾ ಇದ್ದಾವೆ. ಇನ್ನ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಆಗ್ನೇಯ ದಿಕ್ಕಿನಲ್ಲಿ ಅಂದ್ರೆ ಶ್ರೀಲಂಕಾ ಅಂತಕ್ಕಂಥ ಒಂದು ದ್ವೀಪ ರಾಷ್ಟ್ರ ಇರತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಆಗ್ನೇಯಕ್ಕೆ ಆಗ್ನೇಯ ಯಾವ್ದು ಬರ್ತದ? ಶ್ರೀಲಂಕಾ ಅಂತಕ್ಕಂಥ ಒಂದು ದ್ವೀಪ ರಾಷ್ಟ್ರ ಕಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೌದಾ?
ಹಾಗಾದರೆ ಈ ಒಂದು ದ್ವೀಪ ರಾಷ್ಟ್ರವಾಗಿರ್ತಕ್ಕಂಥ ಈ ಶ್ರೀಲಂಕಾ ಇದು ಭಾರತದಿಂದ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯದಿಂದ ಇದು ಪ್ರತ್ಯೇಕಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೌದಾ? ನೋಡಿ ಮಕ್ಕಳೇ, ನಮ್ಮ ಭಾರತ ಮತ್ತು ನೆರೆ ರಾಷ್ಟ್ರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಭಾರತದ ವಾಯವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತಕ್ಕಂಥ ಒಂದು ದೇಶಗಳು ಬರ್ತಾ ಇದಾವ. ಉತ್ತರಕ್ಕೆ ನೇಪಾಳ ಮತ್ತು ಭೂತಾನ ಅಂತಕ್ಕಂಥ ಒಂದು ರಾಷ್ಟ್ರಗಳು ಬರ್ತಾ ಇದಾವ. ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಅಂತಕ್ಕಂಥ ಒಂದು ದೇಶಗಳು ಬರ್ತಾ ಇದಾವ. ಆಗ್ನೇಯ ದಿಕ್ಕಿಗೆ ಶ್ರೀಲಂಕಾ ಅಂತಕ್ಕಂಥ ಒಂದು ದ್ವೀಪ ರಾಷ್ಟ್ರ ಇದು ಏನ್ ಮಾಡ್ತಾ ಇದೆ, ಕಂಡು ಬರ್ತಾ ಇದೆ. ಗೊತ್ತಾಯ್ತಾ? ಹೀಗೆ ನಮ್ಮ ಭಾರತ ಮತ್ತು ನೆರೆಯ ರಾಷ್ಟ್ರಗಳ ಕುರಿತು ನಾವೇನ್ ಮಾಡಬೇಕಾಗ್ತದೆ, ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಇಲ್ಲಿಯವರೆಗೆ ಈ ಒಂದು ಅವಧಿಯಲ್ಲಿ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತಕ್ಕಂಥ ಒಂದು ಪಾಠದಲ್ಲಿ ನಮ್ಮ ಭಾರತ ದೇಶದ ಸ್ಥಾನಗಳ ಕುರಿತು ಅದರಿರ್ತಕ್ಕಂಥ ಒಂದು ಖಂಡದ ಕುರಿತು, ಜೊತೆಗೆ ನಮ್ಮ ಭಾರತ ಮತ್ತು ನೆರೆ ರಾಷ್ಟ್ರಗಳ ಕುರಿತು ನಾವು ಪರಿಚಯವನ್ನ ಮಾಡಿಕೊಂಡಿದ್ದೀವಿ. ಹಾಗಾದ್ರೆ ನೀನು ಈ ಒಂದು ಅವಧಿಯಲ್ಲಿ ಮಾಡಬೇಕಾಗಿರತಕ್ಕಂಥ ಒಂದು ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ದೇಶದ ನೆರೆಯ ರಾಷ್ಟ್ರಗಳ ಹೆಸರುಗಳನ್ನು ನೀನು ಏನು ಮಾಡಬೇಕು, ಪಟ್ಟಿಯನ್ನ ಮಾಡಬೇಕು ಅಂತ ಹೇಳ್ತಾ ಈ ಒಂದು